हरि ओं प्रथमो हनुमन्नाम द्वितीयो भीमयेव च पूर्णप्रज्ञस्तुतेस्तु भगवत्कार्यसाधकः। ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಹೋಬಳಿ ಕ್ಯಾಮಣೆಲಿ ಗ್ರಾಮದಲ್ಲಿ ವಿಶೇಷವಾಗಿ ಇಂದು ದನಗಳ ಜಾತ್ರೆ ನಡೀತಾ ಇದೆ. ಪುರಾಣ ಪ್ರಸಿದ್ಧವಾದ ಕಮನೀಯ ಕ್ಷೇತ್ರವೆಂದೇ ಪ್ರಸಿದ್ಧವಾದ ದಿವ್ಯವಾದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಸಂಕ್ರಾಂತಿಯ ಸಮಯದಲ್ಲಿ ದನಗಳ ಜಾತ್ರೆ ಹಾಗೂ ಮಾಘ ಮಾಸದ ಶುದ್ಧ ರಸಪ್ತಮಿ ಎಂದು ಇಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವವು ಪ್ರತಿ ವರ್ಷವೂ ಕೂಡ ನಡೀತಾ ಬರ್ತಾ ಇದೆ. ಅದೇ ರೀತಿಯಾಗಿ ಈಗ ಈ ಒಂದು ಸಂಕ್ರಾಂತಿಯ ಸಮಯದಲ್ಲಿ ಈಗ ದನಗಳ ಜಾತ್ರೆ ಈಗಾಗಲೇ ಅಲ್ಲಿ ನಡೀತಾ ಇದೆ. ಹಾಗೆ ಮುಂದೆ ಬರತಕ್ಕಂತಹ ಜನವರಿ 25 ಭಾನುವಾರದಂದು ವಿಶೇಷವಾಗಿ ಬ್ರಹ್ಮರಥೋತ್ಸವ ಏರ್ಪಡಿಸಲಾಗಿದೆ. ಎಲ್ಲ ಭಕ್ತಾದಿಗಳು ಕೂಡ ವಿಶೇಷವಾಗಿ ಬಂದು ಆ ಭಗವಂತನ ದರ್ಶನವನ್ನು ಪಡೆದು ಹಾಗೂ ಬ್ರಹ್ಮರಥೋತ್ಸವಕ್ಕೆ ಒಂದು ಕಳೆಯನ್ನು ತರಬೇಕಾಗಿ ಆ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಇಲ್ಲಿವರೆಗೂ ಒಂದು ಸರಿ ಗಂಟಾಕಕ್ಕೂ ಬರಲ್ಲ. ನಾವು ನೋಡೋಣ, ನಾನು 2 ಲಕ್ಷ 2.5 ಲಕ್ಷ ಓರಿಗಳೇ ನಮ್ಮ ಮನೆ ತವೇ ಇರ್ಲಿ. ಆಯ್ತು ನೋಡಿ, ಮುಂದೆ ಬಂದವ್ರಿಗೆ ನೀವು ಸ್ವಲ್ಪ ಅಲ್ವಾ ಬೆಂಬಲವಾಗಿ ನಿಂತ್ಕೊಬೇಕು. ಮತ್ತೆ ಇದು ಎಂತ ಹಳ್ಳಿ ಕರ ಇದು. ನಾವು ಇಡೀ ಜಾತ್ರೆಗೆಲ್ಲ ಓಡಾಡ್ತೀವಿ ಜೊತೆಗೆ ಹಾಕೋಣ ಅಂತ ನೋಡಿದ್ರೆ ಫಸ್ಟು ನಾನು ನಿನ್ಗೇನು ಸಿಗ್ತಿಲ್ಲ. ನನ್ನ ಕರ ಇರಲಿ ಸುಳಿ ನಂಗೆ ಗೊತ್ತಿಲ್ಲ. ಯಾರ ನೋಡೋಣ ಸುಳಿ ನೋಡಿ ಬಂದರೆ ನಾನು ಕೊಡ್ತೀನಿ. ಅದೆಲ್ಲ ಹೋಗೋಣ. 1,000 ಕಳಿಬಿಟ್ರೆ ನಾನು ಎಲ್ಲ ಹೋಗ್ಲಿ ಹೇಳು. ನಿನ್ನಂಗೆ ಅದು ಇದು ಅಲ್ಲಣ್ಣ, ಅದು ಸಣ್ಣ ಯಾರೋ ಬರ್ರಿ, ನೀವು ನಿಗಾ ಮಾಡ್ಕೊ ಬರ್ರಿ. 1-2-3 ಬಂದು ಕರ್ಕೊಂಡು ಯಾವ ನೋಡ್ಕೊಡ್ತೀವಿ ನಾವು ಇಲ್ಲಿ. ವರ್ಷದಿಂದ ಬರ್ತಾನೆ. ಎಲ್ಲ ಜಾತ್ರೆ ಅಡ್ಡಾಡ್ತೀವಿ ನಾವು. ವ್ಯಾಪಾರಿಸ್ತೀವಿ, ರೈತರಿಗೆ ಕೊಡೋ ಎತ್ತು. ಹೇಗಿದೆ ವ್ಯಾಪಾರ? ವ್ಯಾಪಾರಕ್ಕೆ ಇಲ್ಲಿ ಜಾಸ್ತಿ ಐತಣ. ನಮ್ಮ ಬಜಾರ್ದಾಗ ಇಲ್ಲ ವ್ಯಾಪಾರ. ನಮ್ಮ ಬಜಾರ್ದಾಗ ಎತ್ತು ಕಟ್ಟರಿಲ್ಲ. ರೈತರು ಕಮ್ಮಿನ ಎತ್ತು ಕಟ್ಟೋದು. ಎಲ್ಲ ಟ್ರ್ಯಾಕ್ಟರ್ ಮ್ಯಾಗ ಅದ್ರ ಮ್ಯಾಗ ಬಿದ್ದುಬಿಟ್ರ ಇಲ್ಲಿ ರೇಟ್ ತಗೊಂಡು ಹೋದ್ರೆ ನಾವು ಮಾರಕ್ ಆಗವಲ್ದು. ಘಾಟ್ಯಾಗಿಂದ ಇನ್ನೂ ಬಿದ್ದಾವ ಎತ್ತು.
ಏನು ಮಾಡೋದು ಮತ್ತು ಕೈಯಲ್ಲೂ ಬರ್ಬೇಕು. ಸಲ ಬಂದ್ರೆ ಎಷ್ಟು ಜೊತೆ ತಗೊಂಡೋಯ್ತೀರಿ? 6 ಜೊತೆ 7 ಜೊತೆ ತಗೊಂದಿಲ್ಲ. ಈಗ 1 ಜೊತೆ ಆಗ್ಯಾವ, ಇನ್ನೊಂದು 2 ಜೊತೆ ತಗೊಂತಾವೆ ಎಷ್ಟ. ಏನು ಮಾಡೋದು? ಏನು ರೆಡಿ ತೊಗೊಂಡ್ರಿ ಈಗ? ಈಗ ಒಂದು ಜೊತೆ 158 ತೊಗೊಂಡಾನೆ. 150. ಎಲ್ಲಿವರೆಗೂ ಹೋಗ್ತಾ ಇದೆ? ಎಷ್ಟರಿಂದ ಎಷ್ಟರವರೆಗೂ ಹೋಗ್ತಾ ಇದ್ದಿಲ್ಲ ರೈಟ್ ಈಗ? ರೇಟ್ ಇಲ್ಲಿ 2 ಲಕ್ಷ ಅದು ಮಾಲಿನ ಮ್ಯಾಗ ಡಿಪೆಂಡ್. 1,70,000 80,000 ತಗೋನಾರು ನಾವು ಹಾಕಿಲ್ಲ ಅಷ್ಟು. ಯಾವ ಊರು ತಮ್ಮದು? ನಮ್ದು ಸವಣೂರು ತಾಲೂಕು ಹುರುಳಿ ಕುಟ್ಟಿ. ನಾವು ಹಾವೇರಿಯಾಗ ವ್ಯಾಪಾರ ನಮ್ದು ಅಲ್ಲೇ ಇರ್ತದೆ. ಅಲ್ಲೇ ಒಂದ ಜಗದ ಮ್ಯಾಗ ಕಟ್ಕೊಂಡು ಇರ್ತೇವೆ ನಾವು, ಮೇವು ಅದು ಇಟ್ಕೊಂಡು. ನನಗೆ ಬಂದಿಲ್ಲ ಯಾಕೆ ಸುಮ್ಮನೆ ಕಾಸು ಕೊಡ್ತೀನಿ ಇಟ್ಕೊಳ್ಳ ಬಂದಿಲ್ಲಪ್ಪ. ಅವ್ನು ನೆನ್ನೆ ನೋಡ್ಬಿಟ್ಟಾನೆ ಎಷ್ಟೇ ಥರ ಈ ನಾನು 25 ಕೇಳಿದೆ, 26 ಕೇಳಿದೆ. ಅವ್ರು ಮತ್ತೆ ಇದಕ್ಕೆ ಯಾರೋ ಕೊಡ್ತಾರೆ ಕರೋನಾ ಹಂಗೆಲ್ಲ ಕೇಳ್ಕೊಂಡು ಅಂತೇಳಿ 30 ಕೇಳಿದ್ರು. ಅವರು ಕೊಡಲ್ಲ ಅಂತ ಕೊಟ್ಟಿಡ್ಕೊಂಡ್ರು. ಈಗ ಆಮೇಲೆ ಲಾಸ್ಟ್ ಫೈನಲ್ಗೆ 31 ಮಾಡ್ತಾರೆ. ಸರಿ ಅಣ್ಣ, ಈ ಬೆಲೆಗೆ ಇರ್ಲಣ್ಣ, ನಮ್ಗೆ ಇರಲಿ ನಡೆಯೋಣ. ನಿಮ್ಮ ಲಾಭ ರೂಪಾಯಿ ಲಾಭ ಇಲ್ಲ ನೀನು ಯಾರು ಇಲ್ಲಿ ಸ್ವಲ್ಪ ಆದ್ರೆ ಅಷ್ಟೇನಿಲ್ಲ ಸರ್. ಸುಬ್ರಹ್ಮಣ್ಯಾಗ ದನ ಬಂದಷ್ಟೇ ಇಲ್ಲಿ ಬಂದಿಲ್ಲ. ಸ್ವಲ್ಪ ಇಲ್ಲಿ ಸಣ್ಣ ಚಿಕ್ಕ ಜಾಸ್ತಿ ಬಂದಿರೋದು, ರೇಟ್ ಜಾಸ್ತಿ. ಆದ್ರೆ ಅಲ್ಲಿ ಸುಬ್ರಹ್ಮಣ್ಯ ತೆಗೆದ್ವಿ, ಆದ್ರೆ ಕಡಿಮೆ ರೇಟಿಗೆ ಸಿಕ್ಕಿದ್ವಿ. ಅಲ್ಲಿ ಇಲ್ಲೇ ಸ್ವಲ್ಪ ಜಾಸ್ತಿ ರೇಟಿಗೆ ಸಿಕ್ಕಿದಾವೆ ಸರ್. ಯಾವ ಥರದ ಹಸುಗಳಿಗೆ ಬೇಡಿಕೆ ಜಾಸ್ತಿ ಇದೆ ಇಲ್ಲಿ? ಚಿಕ್ಕ ವಯಸ್ಸಿನ ಹಸುಗಳಿಗೆ ಜಾಸ್ತಿ ಇದೆ ಅಥವಾ ದೊಡ್ಡ? 2 4 ಜಾಸ್ತಿ. ಹಾಂ ಹಾಂ. ತೊಗೊಂಡ್ರೆ ಈಗ ಏನಾದರೂ ಪರ್ಚೇಸ್ ಮಾಡಿದ್ರೆ? ಹಾಂ, ತಗೊಂಡಿದ್ದೆ. 2 ಗಂಟೆ ತೆಗೆದಿವಿ ಸರ್. ಏನು ರೇಟಿ ತೊಗೊಂಡ್ರೆ? ಒಂದು 26 ಒಂದು 16,000 ಒಂದು. ಏನು ರೇಟ್ವರೆಗೂ ಹೋಗ್ತಾ ಇದೆ ಇಲ್ಲ ಹಸುಗಳೀಗ? ಅಲ್ಲಿ 1.5 2 ಹಾಂ ಹಾಂ. 2 ಸರ್ ಜಾಸ್ತಿ. ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಜಾತ್ರೆಗಳಿಗೆ? ನಾವು ವರ್ಷ ಸುಮಾರು ಒಂದು ಇವಾಗ ನಮ್ಮಪ್ಪನವರು 20-30 ವರ್ಷದಿಂದ ಬರ್ತಾ ಇದೆ ಸರ್. ಬರ್ತದೆ ಸರ್. ಓಕೆ, ಆಯ್ತು ಸರ್. ಇದು ಹಳ್ಳಿ ಕಾರ ಮೇಲೆ ನಮಗೊಂದು ಸ್ವಲ್ಪ ವಿಶೇಷವಾಗಿ ಒಲವಿತ್ತು. ಹ್ಞೂ. ನನ್ನ ಫ್ರೆಂಡ್ ಚಂದ್ರ ಅವರು ಸಾಕ್ಬೇಕು ಅಂತಿದ್ರು. ಅದಕ್ಕೆ ಬಂದ್ವಿ. ಹಂಗೆ ನೋಡಿದ್ರೆ ಅಣ್ಣವ್ರು ತಗೊಂಡು ಹೋಗ್ತಾ ಇದ್ರು. ಅಣ್ಣ ಎಷ್ಟು ತಗೊಂಡು ನನಗೆ ಇರಲಿ ಅಂತ ಹೇಳಿ ಹಂಗೆ ನಾವು ತಗೊಂಡ್ವಿ. ನೋಡಿದೆ ಕರ ಇಷ್ಟ ಆಯ್ತು ನನಗೆ ಸರ್. ಎಲ್ಲಿಂದ ಬಂದಿರುತ್ತೆ ಅವು? ಸರ್ ದೊಡ್ಡಬಳ್ಳಾಪುರ ಟೌನ್. ದೊಡ್ಡಬಳ್ಳಾಪುರದಿಂದ ಟೌನ್. ಗೊತ್ತಾ ಹಸುಗಳ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಇಲ್ಲ ನಿಮಗೆ? ಸರ್, ಜೀರೋ ನಾಲೆಡ್ಜು. ಹಿಡ್ಕೊಳಕ್ಕೆ ಗಂಟೆ ಹಾಕೋಕೆ ನಮ್ಗೆ ಬರಲ್ಲ. ಹಾಂ. ಇಷ್ಟ ಆಯಿತು ಕರ ತಗೊಂಡು ನೋಡ. ಹ್ಞೂ ಹ್ಞೂ.
ಸರ್ ಹೇಳಿ, ನೀವು ಕೊಟ್ರಲ್ಲ ಇದ್ರ ಬಗ್ಗೆ ಹೇಳಿ. ಸರ್ ಇದು ಹಳ್ಳಿ ಕರು, ಹಾಂ. ಇದು ಎಣ್ಗರ. ಇದು ನಾವು ಇಡೀ ಜಾತ್ರೆಗೆಲ್ಲ ಓಡಾಡ್ತೀವಿ. ಇದು ಜತ್ ಕುಡ್ಕೋಣ ಅಂತೇಳಿ ಸಿಕ್ಲಿಲ್ಲ ಸರ್. ನಾನು ಇದು 31,000ಕ್ಕೆ ಇದು ಕರು ತಗೊಂಡು ಬರ್ತಾ ಇದ್ದೀನಿ. ಎಷ್ಟು ತಿಂಗಳು ಅದು, ಎಷ್ಟು ವರ್ಷದ ಕರು ಇದು? ಹೆಚ್ಚು ಕಮ್ಮಿ ಈಗ ಒಂದು 7 ರಿಂದ 8 ತಿಂಗಳು ಸರ್. 8 ತಿಂಗಳು ಕರು ಇದು. ಇನ್ನೊಂದು ಹಂಗಿರಲ್ಲ. ಅವ್ರು ತಗೊಂಡು ಹೋಗ್ತಾ ಇದ್ರು, ನಮ್ಗೆ ಇಷ್ಟ ಆಯ್ತು, ನೋಡಿದ್ವಿ. ನೋಡಿದೆ ಮೊದಲನೇ ಕರ ನೋಡಿದ್ದು, ಇರ್ಲಿ ಅಣ್ಣ ಇದು ನಮ್ಗೆ ಇರಲಿ ಅಣ್ಣ ಅಂತ ಹಂಗೆ ಇಸ್ಕೊಂಡ್ವಿ. ಅವರು ಪರಿಚಯ ಆಗಿದ್ದು, ಇಲ್ಲೇ ಪರಿಚಯ ಆಗಿದ್ದು. ಪಾಪ ನಾವು ಹೊಸ್ತಾಗಿ ಸಾಕ್ತೀರ, ಹಳ್ಳಿ ಕರು ಶೋಕಿ ಇರಬೇಕು, ನೀವು ಯಂಗ್ಸ್ಟರ್ಸ್ ಸಾಕಬೇಕು ಅಂತ ಹೇಳಿ ಪಾಪ ನಮಗೆ ಕೊಟ್ಟರು. ನಮಗೇನು ಬೇಡ, ಗಂಟು ಕೊಡು ಸಾಕು ಅಂದರು. ಇಲ್ಲೇ ನಾವು ಪ್ರೀತಿ ನಾನು ಕೊಡ್ತಿರೋದು ಹೇಳಿ ಒಪ್ಕೊಂಡು ವ್ಯಾಪಾರ ಮಾಡಿದ್ವಿ. ಬುರುಮಣಕರವರು ತೂಪ್ಗೆರೆ ಅಂತ ಆರೇಳು ಜಲಪುರ ಊರವರು. ನಮ್ಮ ಜಾತ್ರೆ ಚೆನ್ನಾಗಿ ನಡೀತದೆ, ಘಾಟಿ ಜಾತ್ರೆ ನಡೀತು. ಇಲ್ಲಿ ಎತ್ತೇನು ಅಷ್ಟೊಂದು ಸೇರಿಲ್ಲ, ನಮ್ಮ ಘಾಟಿ ಸಖತ್ತಾಗಿ ಸೇರ್ತದೆ ಜಾತ್ರೆ. ವ್ಯಾಪಾರನೂ ಒಳ್ಳೆ 2 ಲಕ್ಷ 3 ಲಕ್ಷ 4 ಲಕ್ಷ 5 ಲಕ್ಷ 10 ಲಕ್ಷ ಸಂಘ ಹೋದು ನನ್ನ ಜೊತೆ ಎಲ್ಲಿ ಘಾಟಿಯಲ್ಲಿ. ಇಲ್ಲಿ ಏನು ರೇಟ್ ಹೋಗ್ತಿದೆ ಈಗ? 1.5 2.5 ಲಾಸ್ಟ್. ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರ ತಾವು? ಸರ್ ನಾವು ಒಂದು 20-30 ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಹುಡುಗರಾಗಿಂದ ಬರ್ತಾನೆ ಇದ್ದೀವಿ. ಈಗ ದಿನ ದಿನ ಸ್ವಲ್ಪ ರೇಟ್ಗಳು ವ್ಯತ್ಯಾಸ. ನಾವು ಫಸ್ಟ್ ತಗೊಂಡಾಗ 10,000 ಕೊಟ್ಟರೆ ಒಳ್ಳೆ ಸಿಗೋವು. ಈಗ ಅದೇ ಇವಾಗ 1,16,000 ಒಂದು ಜೊತೆ ಕೊಡ್ಸಿದ್ವಿ ನಾವು ದಳ್ಳಾಳ್ರೆ. 1,16,000 ಇವ್ರು ಕೊಡಿಸ್ತೇವೆ ಒಂದು ಜೊತೆ. ಅದೇ ಎತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಮೊದಲು 5,000-6,000 ಕೊಡಿಸ್ತಾ ಇದ್ದೆ ನಾನು. ಕರೆಕ್ಟ್ ಏನಪ್ಪ? 5,000-6,000 ಕೊಡಿಸ್ತಾ ಇತ್ತು, 1,16,000. ಈಗಿನ ಲೆಕ್ಕಕ್ಕೆ ದನ ಕಟ್ಟು ಸಾಕ್ಬೇಕಂದ್ರೆ ಹಳ್ಳಿಕಾರ ಜನ ಚೆನ್ನಾಗಿ ಸಾಕವ್ರೆ. ಜನ ರೈತರು ಹೆಂಗ್ ಕೊಟ್ಟರು ಲಾಸೆ. ಇವ್ರು ಮೇಯಿಸಿ ಒಂದು 5 ವರ್ಷ ಹೊಡೆದು ಲಾಭ ಬರ್ತೈತೆ. ಅವಾಗ ಗಂಟು ಬಿಟ್ಟು ಕೊಟ್ಬಿಡ್ತಾರೆ. 1,80,000 ಒಂದು ಜೊತೆ ಸಪ್ಲಮೆಂಟ್ ಜೊತೆ ತಗೊಂಡಿದ್ವಿ. ಇವ್ರಿಗೆ ಘಾಟಿ ಅವ್ರು ಕೊಡ್ಸಿದ್ದೆ. 1,12,000 ಕೊಟ್ಬಿಟ್ರು. ಒಂದು 50-60,000 ಕೊಟ್ಬಿಟ್ರು. ಅಲ್ಲ, ಹಿಂದೆ ಇದ್ದ ಹಸುಗಳಿಗೆ ಅಂದ್ರೆ ಹಸುಗಳ ಸಂಖ್ಯೆನೂ ಕಡಿಮೆ ಆಗಿದೆ ಅಲ್ವಾ? ಜನ ಮೇಸೋರು ಬಿಟ್ಬಿಟ್ರು ಸರ್. ಮೊದ್ಲಂಗಿಲ್ಲ. ಮೊದ್ಲು ಅಂದ್ರೆ ಜನ ಮೇಸಿ ಸ್ವಲ್ಪ ಲಾಭ ಪಡಿತಾ ಇದ್ರು ಕರ ತಗೊಂಡೋಗಿ. ಇವಾಗ ಮೇಸಾಕೋ ಕಷ್ಟ ಆಯ್ತು. ಒಂದ್ ಜೊತೆ ಸಾಕ್ಬೇಕು ಅಂದ್ರೆ ಒಂದು 10 ವರ್ಷ ಮೇಯಿಸ್ಬೋದು. ಒಂದ್ ಜೊತೆ ಸಾಕೋದು ಕಷ್ಟ ಐತೆ ಸರ್ ರೈತರು. ಓಕೆ. ಹೆಸರು ಭೀಮರಾಜು MS, ಅಂಚಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಪ್ರತಿ ವರ್ಷದಂತೆ ಶ್ರೀ ಕ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆ ಆವರಣದಲ್ಲಿ ದನಗಳ ಜಾತ್ರೆ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಸುಮಾರು ತಾಲೂಕು ಹಳ್ಳಿಗಳು ಮತ್ತು ಜಿಲ್ಲಾವಾರುಗಳಿಂದ ರಾಸುಗಳನ್ನು ಬಹಳ ಸಿಂಗಾರ ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಗಳಲ್ಲಿ ತಾಲೂಕುಗಳಿಂದ ಕ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಜನಗಳ ಜಾತ್ರೆ ನಡೆಯೋದ್ರಿಂದ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಹೋರಿ ಮತ್ತು ಹಸುಗಳನ್ನು ಸಾಕಿ ರೈತರುಗಳು ಮಾರಾಟ ಮಾಡೋದಕ್ಕೆ ಈ ಕ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸನ್ನಿಧಾನಕ್ಕೆ ಬರ್ತಾರೆ. ಅವರು ನಮ್ಮ ಪಂಚಾಯತಿ ವ್ಯಾಪ್ತಿಯ ಬೋಡ್ಬಣ್ಣನಹಳ್ಳಿ ಗ್ರಾಮದಲ್ಲಿ ದೇವರಾಜಣ್ಣ, ರಾಜಣ್ಣ, ಸಂಜೀವಣ್ಣ ಅಂತಂತಹ ಅನೇಕ ಅವತ್ತಿನಿಂದ ನಾವು ಸಣ್ಣ ಹುಡುಗನಿಂದ ನೋಡಿರ್ತಕ್ಕಂಥವ್ರು. ಅವರು ಅದಕ್ಕೋಸ್ಕರನೇ ದನಗಳನ್ನ ಜಾತ್ರೆ ಇನ್ನೊಂದು ಮತ್ತೊಂದಕ್ಕೇನೆ ಅವ್ರ ಜೀವನಾಡಿ ಆಗಿರ್ತಕ್ಕಂಥ ಹಸುಗಳನ್ನ ಸಾಕಣೆ ಮಾಡ್ತಾರೆ. ಇವತ್ತು ಭಾಳ ಸಂತೋಷ ಆಗುತ್ತೆ. ಆ ಹಸುಗಳಿಗೆ ಮನೆ ಹೆಣ್ಮಕ್ಳು ಸಿಂಗಾರ ಮಾಡಿದಂಥ ರೀತಿಯಲ್ಲೇ ಹಸುಗಳನ್ನ ಸಿಂಗಾರ ಮಾಡಿದ್ದಾರೆ. ಈ ಎಲ್ಲ ಜನಗಳು ಒಂಥರ ಹಬ್ಬದ ವಾತಾವರಣ, ಬೋಡ್ಬಣ್ಣನಹಳ್ಳಿ ವಾತಾವರಣ ಸೃಷ್ಟಿಯಾಗಿದೆ. ನಾಸಿ ಡೋಲ್ನ ಮುಖಾಂತರ ಊರಿನ ಮೆರವಣಿಗೆಯಿಂದ ಎಲ್ಲ ರೈತರುಗಳು ಕ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸನ್ನಿಧಾನದಲ್ಲಿ ಜಾತ್ರೆಗೆ ಹೋಗ್ತಿದ್ದಾರೆ. ಅವರಿಗೆ ತುಂಬ ಸಂತೋಷ ಆಗಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಕಡಸನಹಳ್ಳಿ ಊರು. ಎತ್ತುಗಳು ತಗೊಳಕ್ ಬಂದವ್ರಿ.
ಇಲ್ಲಿ ಏನು ವಿಪರೀತ ಹೇಳ್ತಾರೆ ಅದು ನಾವು 1-10-1-15 ಮಟ್ಟ ತಗೊಂಡವಿ. ಹಾಂ ನಮ್ಮಲ್ಲಿ ಹೋದ್ರೆ ಒಂದ್ರೊಳಗ 70-80 ಕೇಳ್ತಾರೆ. ಹಾಂ 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 ಎಷ್ಟು ವರ್ಷದಿಂದ ಮಾಡ್ತಿದ್ರ ವ್ಯಾಪಾರ? ಒಂದು 35-36 ವರ್ಷದಿಂದ ಮಾಡ್ತೀನಿ. ಹಾಂ 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 ಇವಾಗ ಇಲ್ಲಿ ಎತ್ತು ತಗೊಳಕ್ ಆಗಲ್ಲ, ಅದ್ರಾಗ 2 ಜೊತೆ ತಗೊಂಡನಿ. ಏನು ರೆಡಿ ತೊಗೊಂಡ್ರಿ? 1-20, 1-15 ಹಾಂ 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 ಹೌದಾ? ಏನು ಹೆಸರು ತಮ್ಮದು? ನಮ್ದು ಮುಂಜಾಣ. ಎಷ್ಟು ವರ್ಷದಿಂದ ಬರ್ತಿದ್ರು ಜಾತ್ರೆಗಳಿಗೆ? ಜಾತ್ರೆ ಸುಮಾರು 35 ವರ್ಷದಿಂದ ಬರ್ತಾರೆ. 35 ವರ್ಷದಿಂದ ಬರ್ತಿದ್ರ. ವರ್ಷ ಕಡಿಮೆ ಆಗ್ತಿದ್ಯಾ ಅಥವಾ ಜಾಸ್ತಿ ಆಗತ್ತೆ ಸ್ವಾಮಿ, ಕಡಿಮೆ ಎಲ್ಲಿಂದ ತರ್ತೀವಿ? ಅಲ್ಲ ರೈಟ್ ಎಲ್ಲ ಜಾತ್ರೆ ಹಸುಗಳು ಬರೋದು ಅಥವಾ ಎತ್ತುಗಳು ಬರತಕ್ಕಂಥ ಜಾತ್ರೆ ಎತ್ತು ಬಂದವೆ, ಸಾಕಾರ ಕಡಿಮೆ ಆಗಿರೋದಕ್ಕೆ ಅವ್ರು ಇಲ್ಲ ಬರ್ದು ಹೇಳ್ತಾರ್ರಿಪ್ಪ. ಹಾಂ 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 ಏನ್ ಮಾಡೋದು? ಆಯ್ತು ಸರಿ ಸರ್.